ರೈತರನ್ನ ಸುಲಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಈ ತಾಲೂಕಿನಾಗೂ ನಡೆದ ಸರ್. ಗೊಬ್ಬರ ಕಳಿಸಿದ್ರ ಒಂದು ಗ್ರಾಮದಾಗ ಒಂದು ರೈತರಿಗೆ ಒಂದೊಂದು ಚೀಲ ಸಜ್ಜಿಗೆ ಸಿಕ್ಕಿಲ್ಲ. ಎಲ್ಲ ಅಂಗಡಿಗೆ ಹೋಗಿ ಕೇಳಿ ಬಂದ್ರ ಸರ, ಎಲ್ಲಿ ಗೊಬ್ಬರ ಇಲ್ಲ, DAP. ನಮ್ಮ ಕೃಷಿ ಇಲಾಖೆ ಅವರು ಕಣ್ಣು ಮುಚ್ಚಲು ಕುತ್ಕೊಂಡಾರೋ ಏನೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಇಟ್ಕೊಂಡು ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಮನೆ ಕೊಡಾಕೊಂಡವಿ. ಹಲವಾರು ಸಮಸ್ಯೆಗಳಂದ್ರೆ ಪ್ರತಿ ಸೊಸೈಟಿಗೂ ಗೊಬ್ಬರ ಇಡ್ತೇವೆ ಅಂತೇಳಿ JDR ಹೇಳಿದ್ರು, DCR ಹೇಳಿದ್ರು. ಯಾವ ಸೊಸೈಟಿಗೂ ಗೊಬ್ಬರ ಕಳಿಸಿದ್ರು ಸರ್, ಒಂದು ಲೋಡ್ ಕಳಿಸ್ಯಾರ ಸರ್. ಒಂದೊಂದು ಲೋಡ್ ಗೊಬ್ಬರ ಕಳಿಸಿದ್ರ ಒಂದು ಗ್ರಾಮದಾಗ ಒಂದು ರೈತರಿಗೆ ಒಂದೊಂದು ಚೀಲ ಸಜ್ಜಿಗೆ ಸಿಕ್ಕಿಲ್ಲ, DAP ಸರ್. ಇವರು ನಮ್ಮ JDR ಹೇಳ್ತಾರ ಸಪ್ಲೈ ಗೊಬ್ಬರದ ಎಲ್ಲ ವ್ಯವಸ್ಥೆ ಐತಿ, ಏನು ಕೊರತೆ ಇಲ್ಲ ಅಂತ ಹೇಳ್ತಾರೆ ಸರ್. ಈಗ ಎಲ್ಲ ಅಂಗಡಿಗೆ ಹೋಗಿ ಕೇಳಿ ಬಂದ್ರು ಸರ, ಎಲ್ಲಿ ಗೊಬ್ಬರ ಇಲ್ಲ, DAP. ಆ ಉದ್ದೇಶಕ್ಕೆ ಆಮೇಲೆ ಅವರು ಅಲ್ಲೇ ಗುಡಾನ್ಯಾಗ ಕೆಲವು ತುಂಬಿಕೊಂಡು ಒಂದೊಂದು ಚೀಲಕ್ಕೆ 200-300 ರೇಟ್ ಜಂಪ್ ಮಾಡಿ ಇವತ್ತು ರೈತರಿಗೆ ಕದ್ದು ಮುಚ್ಚಿ ಕೊಡ್ತಾರೆ ಸರ್. ರೈತರನ್ನ ಸುಲಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಈ ತಾಲೂಕಿನಾಗೂ ನಡೆದ ಸರ್. ಆದ್ರೆ ನಿಮಗೂ ಕಣ್ಣಿಗೆ ಬೀಳಂಗಿಲ್ಲ, ನಮಗೂ ಕಣ್ಣಿಗೆ ಬೀಳಂಗಿಲ್ಲ. ನಮ್ಮ ರೈತರು ಏನು ಹೇಳೋರು ಅಂದ್ರೆ ನನಗೆ ಗೊಬ್ಬರ ಸಿಗಂಗಿಲ್ಲ ಅನ್ನೋ ಉದ್ದೇಶಕ್ಕಾಗಿ 100-200 ರೂಪಾಯಿ ಕೊಟ್ಟು ಒಯ್ಯಂತರು ನಮ್ಮ ರೈತರು ಅದಾರ. ಆದ್ರೆ ನಾವೇನು ಹೇಳ್ತೇವೆ ರೈತರಿಗೆ, ಯಾರು ಹೆಚ್ಚುವರಿ ಮಾಡ್ತಾರ ನಮ್ಮ ರೈತ ಸಂಘಕ್ಕೆ ತಿಳಿಸ್ರಿ, ಅವ್ರನ್ನ ಅಂಗಡಿ ಸೀಜ್ ಮಾಡೋಣ ಅಂತ ಕೂಡ ನಾವು ಹೇಳ್ತೇವೆ ಸರ್. ಅದಕ್ಕೆ ಈಗ ನಮ್ಮ ಕೃಷಿ ಇಲಾಖೆ ಅವರು ಕಣ್ಣು ಮುಚ್ಚಲು ಕುತ್ಕೊಂಡಾರೋ ಏನೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಈಗ ಗೊಬ್ಬರ ಹೆಚ್ಚುವರಿ ಮಾರಾಟ ಅಂತಾರಂದ್ರೆ ಇವ್ರು ಏನು ಮಾಡ್ತಾರೆ ಸರ್, ಯಾಕೆ ಹೇಳ್ತಾ ಇಲ್ಲ? ಆ ಉದ್ದೇಶಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಆ ಗೊಬ್ಬರದ ಅಂಗಡಿಯರಿಗೆ ಅವ್ರಿಗೆ ಒಂದು ಸ್ವಲ್ಪ ನೋಟಿಸ್ ಕಳಿಸ್ತಾರ, ಏನು ಕಳಿಸ್ತಾರ, ಎಲ್ಲ ಕಡೆ ನಾವು